ನಮ್ಮ ಗಾಡಿ ಫೈನಲ್ ಸ್ಟೇಜಿಗೆ ಬಂದಿದೆ. ಈ ಗಾಡಿ ಎಲ್ಲ ಕಂಪ್ಲೀಟ್ ಆಗಿದೆ. ಈ ಗಾಡಿ ಹಿಂದ್ಗಡೆ ಬ್ರೇಕ್ ಲೈಟು, ಪಾರ್ಕಿಂಗು ನೋಡಿ, ಇದು ಎಕ್ಸ್ಟ್ರಾ ಲೈಟ್ ಕೊಡಿಸಿದ್ದೀವಿ, ಎಲ್ಲ ಮಾಡ್ತಾವ್ರೆ. ಇನ್ನೊಂದು ಸ್ವಲ್ಪ ಕೆಲಸ ಇದೆ. ಇವತ್ತಂತೂ ಕಂಪ್ಲೀಟ್ ಆಗುತ್ತೆ. ಇವತ್ತಿಗೆ ಗಾಡಿ ಬಂದು 1 ತಿಂಗಳ ಮೇಲೆ 15 ದಿನ ಆಗಿದೆ ಕೆಲಸ ಮುಗಿಯೋಕ್ಕೆ. ನಮ್ಮ ಕಾರ್ ನೋಡಿ ಇಲ್ಲೇ ಇದೆ, ಇದೇ ಗ್ಯಾರೇಜು. ಇದು ಬಂದ್ಬಿಟ್ಟು ಬಾಡಿ ಬಿಲ್ಡರ್ ಬಂದು ತಿರ್ಚನ್ಗೋಡು, ಅಮ್ಮಯ್ಯಪ್ಪರ್ ಬಾಡಿ ಬಿಲ್ಡರ್ ಅಂತೇಳಿ ತಿರ್ಚನ್ಗೋಡಲ್ಲಿ, ತಮಿಳ್ನಾಡು. ನಮ್ಮ ಕಾರು ಅದೊಂದು ಕೇರಳ ಗಾಡಿ ನಡೀತೈತೆ. ಇವೆಲ್ಲ ನಮ್ಮದು ಟೋಟಲ್ ಫೈನಲ್ ಸ್ಟೇಜ್ ಇವತ್ತಿಗೆ. ಇವಾಗ ಸಂಜೆ ಎಷ್ಟೊತ್ತಾದರೂ ಇಲ್ಲಿಂದ ಬಿಟ್ಬಿಡ್ತೀವಿ ನಾವು. ಕೆಲಸ ನೋಡಿ ಹೆಂಗಾಗಿದೆ. ಇವೆಲ್ಲ ಚೆನ್ನಾಗಿ ಟೂಲ್ಸ್ ಬಾಕ್ಸ್ ಎಲ್ಲ ನೋಡಿ, ಎಲ್ಲನೂ ಕೆಲಸ ಎಲ್ಲ ಪರ್ಫೆಕ್ಟ್ ಆಗಿದೆ. ಸ್ವಲ್ಪ ಸಣ್ಣ ಪುಟ್ಟ ಡೀಸೆಲ್ ಟ್ಯಾಂಕು, ನಮ್ಮ ಹ್ಯಾಂಡ್ಲದು, ಫ್ರಂಟಲ್ಲಿ ಸ್ಟಿಕ್ಕರ್ ಕಟ್ಟಿಂಗ್ ಸ್ವಲ್ಪ ಎಡವಟ್ ಮಾಡಿಬಿಟ್ರು, ಹಾಗಾಗಿ ಜ್ಯೋತಿ ಚೆನ್ನಾಗಿ ಬರಲಿಲ್ಲ ಇಲ್ಲಿ ಗ್ಯಾಪ್ ಅಂದ್ಬಿಟ್ಟು ಅದಕ್ಕೆ ಅದನ್ನು ತೆಗೆದುಬಿಟ್ಟು ಇದರಲ್ಲಿ ಹಾಕ್ಸಿದ್ದೀವಿ. ನೋಡಿದ ಆ ಗಾಡಿ ಎಲ್ಲ ಒಂದ್ಸಲಿ ಬೆಂಗಳೂರಿಗೆ ಹೋದ್ಮೇಲೆ ಫ್ರೀ ಇದ್ದಾಗ ಈ ಬಂಪರ್ ಹಾಕ್ಸಿದ್ದೀವಿ. ನೋಡಿದ್ದು ಇನೋವಾ ಬಂಪರ್, 2 ಗಾಡಿಗೂ ಕಾರ್ ಬಂಪರ್ ಹಾಕ್ಸಿದ್ದೀವಿ. ಬೆಂಗಳೂರಿಗೆ ಹೋದಾಗ ಒಂದ್ಸಲ ಎಲ್ಲ ಕ್ಲಿಯರಾಗಿ ಒಂದ್ಸಲ ವೀಡಿಯೋ ಮಾಡಿ ಹಾಕ್ತೀನಿ, ಏನೇನು ಮಾಡಿಸಿದ್ವಿ ಏನೇನಂತ. ಇಲ್ಲ ಅವೆಲ್ಲ ವೀಡಿಯೋ ಮಾಡ್ಕೊಂಡು ಕೂತ್ಕೊಳ್ಳೋಕ್ಕಾಗಲ್ಲ, ಕೆಲಸ ಮಾಡಿಸಿರೋ ಸಾಕಾಗ್ಬಿಟ್ಟಿದ್ದಿಲ್ಲಲ್ಲ. ಒಂದು ವೀಡಿಯೋದಲ್ಲಿ ಪೂರ್ತಿ ಗಾಡಿಗೆ ನಾವು ಏನೇನು ಮಾಡಿಸಿದ್ದೀವಿ, ಏನೇನು ಮಾಡಿ ಬಿಟ್ಟಿದ್ದೀವಿ ಅನ್ನೋದು A to Z ತೋರಿಸ್ತೀನಿ. ಒಟ್ಟಿನಲ್ಲಿ ಇವತ್ತು ಸಂಜೆ ಇಲ್ಲಿಂದ ಬಿಟ್ಬಿಡ್ತೀವಿ ನಾವು. ನೋಡೋಣ ಎಷ್ಟೊತ್ತಾಗುತ್ತೆ ಏನತ್ತ ಅಂತ, ಇನ್ನೂ ಅವೆಲ್ಲ ಮಾಡ್ತೀನಿ ವೀಡಿಯೋನ. ಫೈನಲ್ಲಾಗಿ ನಮ್ಮ 2 ಗಾಡಿನೂ ರೆಡಿಯಾಗಿ ನಿಲ್ಲಿಸಿದ್ದೀವಿ. ಇವಾಗ ಏನಿದ್ರು ಪೂಜೆ ಮಾಡ್ಕೊಂಡು ಗಾಡಿ ತಗೊಂಡು ಹೊರಡೋದು. ನೋಡಿ, ನಮ್ಮ ಎಲ್ಲ ಗಾಡಿ ವೀಲ್ ಕ್ಯಾಪ್ ತಂದಿದ್ದೀವಿ, ಅದನ್ನು ತಗೊಂಡೋಗಿ ಇಕ್ತಾರೆ ವೀಲ್ ಕ್ಯಾಪ್ಗಳು. ಬೇರೆ ಗಾಡಿಗಳು ನಮ್ಮ ಅರ್ಜುನ, ಭೀಮಾ ಎಲ್ಲ ಗಾಡಿಗೂ ನೋಡಿ ಫೈನಲ್ ಸ್ಟೇಜ್ ಯಾವ ಥರ ಬಂದಿದೆ ಗಾಡಿ. ಇದು ನಮ್ಮ ಗಾಡಿ, ಅದು ನಮ್ಮ ಗಾಡಿ. ಫೈನಲ್ಲಿಗೆ ಸ್ಟೇಜ್ ಬಂದಿರೋದು ಈ ಥರ 16 ವೀಲು. ತುಂಬ ಜನ ಸ್ಟೇಟಸ್ ನೋಡಿಬಿಟ್ಟು ಹೇಳ್ತಿದ್ದಾರೆ, ಶಂಕರಣ್ಣ ಗಾಡಿ ತೊಗೊಂಬಿಟ್ರೆ ಕ್ಲಿಯರಿಟಿ ಕೊಡಿ ಅಂತ. ನಾವು ಯಾವುದು ಗಾಡಿ ತೊಗೊಂಡಿಲ್ಲ ನೋಡಿ. HAJ ಇದು ನಮ್ಮ ಓನರ್ದೇ, ನಮ್ಮ ಅಜ್ಜ ಅಣ್ಣಂದೇ, ನಮ್ಮ ಭೀಮಾರ್ ಓನರ್ದೇ ನೋಡಿ, ಎಲ್ಲ ಸೇಮ್. ಇದು ಬ್ಯಾಕ್ ಸೈಡು, ಇದು ಆ ಗಾಡಿ. ಹೋದ್ಸಲಿ ಹೊಸ ಗಾಡಿ ತಂದಾಗ ನಮ್ಮ ಬೆಟ್ಟಗೌಡ್ರ ಗಾಡಿ ನಮ್ಮದು ಜೊತೆಯಲ್ಲಿತ್ತು. ಇವತ್ತು ನಮ್ಮದು, ನಮ್ಮ ಇನ್ನೊಬ್ರದ್ದು ನರಸೇಗೌಡ ಅಂತೇಳಿ, ಮುದಿಯಪ್ಪ ಅಂತೇಳಿ, ಅವ್ರ 2 ಗಾಡಿ ಜೊತೆಲೇ ತಂದೆಲ್ಲ ರೆಡಿ ಆಯಿತು. ನಮ್ಮ ರೆಡಿ ಮಾಡಿದ ಸ್ಪಾಟ್ ಇದು ಬಾಡಿ ಕೇಬಿನ್. ಲೈಟ್ಗಳು ಇವೆಲ್ಲ ನೋಡಿ, ಎಲ್ಲ ಆಯಿತು. ಸದ್ಯಕ್ಕೆ ಈಗ ಬಾಡಿ ಬಿಲ್ಡರ್ ಸರ್ ಪೂಜೆ ಸಾಮಾನು ತರಕ್ಕೆ ಹೋಗಿದ್ದಾರೆ. ಅವ್ರು ತಗೊಬಂದು ಪೂಜೆ ಮಾಡಿದ್ರೆ ಇಲ್ಲಿಂದ ರೈಟ್ ಅಂತಿರೋದು. ಅದೇನು ಬೇಕಣ್ಣ, ಅದು ನಮಗೆ ಬೇಕಂದು ನಾವು ತಗೊ ಮಡಿಕೊಂಡಿದ್ದೀವಿ. ಅವ್ರು ಬೇಡ ಅಂದರು ಅವರು. ಹಾಂ, ಇದ್ರಾಗ ಇದು ಅದೆಲ್ಲ ತಂದಿಕ್ಕಿದ್ದೀನಿ. ಫೈನಲ್ ಇವಾಗ ಪೂಜೆ ಒಂದು ವೀಡಿಯೋ ಮಾಡ್ಕೊಳ್ಳೋದು ಅಷ್ಟೇ. ಪೂಜೆ ಮಾಡ್ಕೊಂಡು ಹೊಡ್ತಾ ಇರೋದೇ. ನಮ್ಮ ಕಾರ್ ಇಲ್ಲಿ ನಿಂತಿದೆ ನೋಡಿ. AJ ಆ ಮ್ಯಾಟ್ ಬೇಡ, ಆಗಲ್ಲ.
ಅದು ಎತ್ತಾಗ ಕೂರ್ಸೋಕ್ಕಾಗಲ್ಲ ಮ್ಯಾಟು. ಅದು ಕಂಪ್ನಿ ಡ್ಯಾಶ್ ಇದ್ರೆ ಮಾತ್ರ ಆಗೋದು, ನಮ್ದು ಆಗಲ್ಲ. ಇದು ಸೀಟು, ನಾವು ಮಲಿಕಳ ಸೀಟು. 2 ಗಾಡಿಗೆ 2 ಒಂದೊಂದು ದಿಮ್ ಕೊಡ್ತಾರೆ, ತೆಗೆದು ಹಾಕೋಬೇಕು ನಾವು ತರೋಣ. ಸೀಟೆಲ್ಲನೂ ಹಾಕಿ ನಿಲ್ಸಿದ್ದೀವಿ ನೋಡಿ ಯಾವ ಥರ ಕಾಣ್ತಿದೆ. ಸ್ವಲ್ಪ ದೂರದಿಂದ ವಿಡಿಯೋ ಮಾಡ್ತಿದ್ದೀನಿ. ಬಾಡಿ ಬಿಲ್ಡ್ರದೆಲ್ಲನೂ ಸೇರಿ ಇದೆಲ್ಲ ಲೆಫ್ಟಲ್ಲಿ ನಿಂತಿರೋದು ಬಾಡಿ ಬಿಲ್ಡ್ರದ್ದು ಗಾಡಿ. ಇಲ್ಲಿ ನಮ್ಗೆ ಬಾಡಿ ಬಿಲ್ಡರ್ ನೇಮ್ ಬೋರ್ಡ್ ಕಾಣ್ಬೋದು ನೋಡಿ, ಹೆಸರು ಕಾಣ್ತಿದ್ಯಾ? ಬೋಲ್ಡ್ ಇಲ್ವಲ್ಲ, ಏನು ಮಾಡೋಣ? ಇನ್ನು ಕಾಣ್ತಿಲ್ಲ, ಹಳೇ ಬೋಲ್ಡ್. ಶ್ರೀ ಅಮ್ಮಯ್ಯಪ್ಪರ್ ಬಾಡಿ ಬಿಲ್ಡರ್ ಮೋಟಾರ್ ವರ್ಕ್ಸ್ ಅಂತೇಳಿ ತಿರ್ಚನ್ಗೋಡು. ಇದೇ ನಮ್ಮ ಗಾಡಿ ಬಾಡಿ ಕೇಬಿನ್ ಕಟ್ಸಿರೋ ಪ್ಲೇಸ್. ಹೆಂಗೆ ಕಾಣ್ತೀವಿ ನಡೀತಾ ಇತ್ತು. ಇವಾಗ ಎಲ್ಲ ಫೋಟೋಗಳು ಎಲ್ಲ ಇಟ್ಕೊಳ್ಳೋಣ ಅಂತೇಳಿ ಫೋಟೋ ಶೂಟ್ ಎಲ್ಲ ಮಾಡ್ತಾಯಿದ್ದೀವಿ. ಸೆಂಟ್ರ್ ಬರ ನೀವು ಹಂಗೆ ಅಲ್ಲೇ ಕರೆಕ್ಟಾಗಿ ಕ್ಯಾಚ್ ಅದು.
ಹೊಡೀರಿ. ಇಬ್ರು ಒಟ್ಟಿಗೆ ಮಾಡ್ರಿ. ಹೌದು, ಲೋಬಿ ಮುಡಿಯೋಣ. ಹಾಂ, ಬಾ ಬಾ ಬಾ. ಲೋಬಿ ಮಾಡಿರಿ. ಹಾಂ, ಬರ್ರಿ. ಗಾಡಿ ತಗೊಂಡು ಇವಾಗ ಪೆಟ್ರೋಲ್ ಬಂಕಿಗೆ ಹೋಗಿ ಡೀಸೆಲ್ ಹಾಕ್ಸ್ಕೋಬೇಕು. ಪೂಜೆ ಎಲ್ಲ ಕಂಪ್ಲೀಟ್ ಆಗಿ ಈಗ ಪೆಟ್ರೋಲ್ ಬಂಕಿಗೆ ಹೋಗಿ ಒಂದು ವಾರದಿಂದ ಇಲ್ಲೇ ಟೀ ಕುಡಿದು ಇಲ್ಲಿ ಊಟ ಮಾಡಿ ಟೈಮ್ ಇದು ಮಾಡಿದ್ವಿ. ಇವತ್ತು ಫಸ್ಟ್ ಟೈಮ್ ಹೋಗಿ ಹೊಸ ಗಾಡಿ ಫಸ್ಟ್ ಟ್ರಿಪ್. ಅಪ್ಪ ದೇವ್ರೇ ಕಾಪಾಡಪ್ಪ, ಒಳ್ಳೇದು ಮಾಡಪ್ಪ. ಯಾಕಂಗೆ ಇಳಿದು ಹೋಗ್ಬಿಡ್ತದೆ ಗಾಡಿದು. ಹೋಗೋಣ ಅಪ್ಪ. ಪೆಟ್ರೋಲ್ ಬಂಕಿಗೆ ಹೋಗಿ ಫಸ್ಟು ಡೀಸೆಲ್ ಫುಲ್ ಮಾಡಿಸ್ಕೊಂಡು ಇದು ಮಾಡೋಣ. ಹೊಸ ಗಾಡಿ ಗ್ಲಾಸ್ ಬೇರೆ ಒರೆಸಿಲ್ಲ ಪೆಟ್ರೋಲ್ ಬಂಕಲ್ಲಿ. ಬಟ್ಟೆಗಳಿಲ್ಲ ಇಲ್ಲಿ. ಬಟ್ಟೆ ಇದ್ದರೆ ಗ್ಲಾಸ್ ಒರೆಸ್ಕೋಬೋದಿತ್ತು. ಪೆಟ್ರೋಲ್ ಬಂಕಲ್ಲಿ ಹೋಗಿ ಒಂದು ಬಟ್ಟೆ ತಗೊಂಡು ಒರೆಸ್ಕೊಳ್ಳೋಣ. ಡೀಸೆಲ್ ಎಲ್ಲ ಫುಲ್ ಮಾಡಿಸ್ಕೊಂಡು ಸಂಗೆ ತಿರುಚನಗೋಡಿಂದ ಸೀದಾ ಓಮ್ಲೂರು ಬಂದು ಹೈವೇ ಜಾಯಿಂಟ್ ಆಗಿದ್ದೀನಿ. ಹೈವೇ ಬಂದರೆ ಸಿಕ್ಕಾಪಟ್ಟೆ ಮಳೆ ಇಲ್ಲಿ ನಮಗೆ. ನೋಡಿ ಕಾಣ್ತಿರೋದು ಮಳೆ ಹೆಂಗೆ ಬರ್ತೈತೆ ಅಂತ. ವೈಪರ್ ಒಂದು ಸ್ವಲ್ಪ ಅಡ್ಜಸ್ಟ್ಮೆಂಟ್ ಮಾಡಬೇಕಾಯ್ತು, ಅಲ್ಲಿವರೆಗೂ ಉಜ್ಜಬೇಕಾಯ್ತು. ಈಗ ಕಾಣ್ತಾ ಇಲ್ಲ. ತಲೆ ಬಗ್ಸಿ ನೋಡ್ಬೇಕು ಇವಾಗ. ನಾಳೆ ಹೋಗಿ ಒಂದು ಸ್ವಲ್ಪ ಈ ಕಡೆ ಬರೋಂಗೆ ಅಡ್ಜಸ್ಟ್ಮೆಂಟ್ ಮಾಡಿ, ಅದೇನಿಲ್ಲ ಅಲ್ಲಿ ಲಾಕ್ ತೆಗೆದು ಅಡ್ಜಸ್ಟ್ಮೆಂಟ್ ಮಾಡಿದ್ರೆ ಸರಿ ಹೋಗುತ್ತೆ. ಹೆಂಗೂ ಮಳೆ ಬಂದಿದ್ದಕ್ಕೆ ಈಗಲೇ ಗೊತ್ತಾಗೋಯ್ತು ವೈಪರ್ ಹೆಂಗೆ ಏನಂತ ಅಂತ. ಗಾಡಿ ಮಾತ್ರ ಓಡ್ಸೋಕ್ಕೆ ಕಂಫರ್ಟಬಲ್ ಹೆಂಗೈತೆ ಅಂತ ಹೇಳಿದ್ರೆ ಭಾಳ ಖುಷಿ ಆಗ್ತೈತೆ. ಅಂದರೆ ಏನಪ್ಪ ಅಂದರೆ ಡ್ರೈವಿಂಗ್ ಸೀಟು ಮತ್ತು ಸ್ಟೇರಿಂಗು, ಗೇರ್ ಲಿವರು, ಬ್ರೇಕು, ಪೆಡ್ಲೆಲ್ಲ ಹಿಂಗೆ ಅಂದರೆ ಆರಾಮಾಗಿ ಕುತ್ಕೊಂಡು ಓಡಿಸೋ ಥರ ಒಂದಕ್ಕೊಂದು ಸೂಟ್ ಆಗುತ್ತೆ. ಕೆಲವು ಗಾಡಿ ಏನಾಗುತ್ತೆ, ಸೀಟ್ ಹೈಟ್ ಇರ್ತವೆ, ಸ್ಟೇರಿಂಗ್ ಒಂದು ಕಡೆ ಕ್ರಾಸ್ ಇರ್ತವೆ, ಇವೆಲ್ಲ ಏನಿಲ್ಲ. ಸೀದಾ ಹೆಂಗವೆ ಅಂದರೆ ಸರಿ ನಾಳೆ ಡೇಯಲ್ಲಿ ಫಸ್ಟ್ನೇ ಟ್ರಿಪ್ ಹೋಗ್ಬೇಕಾದ್ರೆ ತೋರಿಸ್ತೀನಿ ಹೆಂಗೆ ಬರ್ತಾವೆ ಅಂತೇಳಿ. ಸದ್ಯಕ್ಕೆ ಈಗ ನೆಕ್ಸ್ಟು ತೊಪ್ಪೂರು ಬರುತ್ತೆ. ತೊಪ್ಪೂರು ಘಾಟ್ ಹಚ್ಚಿ ಸೀದಾ ಧರ್ಮಪುರಿ, ಕೃಷ್ಣಗಿರಿ, ಹೊಸೂರು, ಬೆಂಗಳೂರು. ಈ ತೊಪ್ಪೂರಲ್ಲಿ ಒಂದು ಘಾಟ್ ಬರುತ್ತೆ, ಭಾಳ ಡೇಂಜರ್ ಘಾಟು. ಒಂದಿಲ್ಲದೆ ಒಂದು ಗಾಡಿ, ಡೈಲಿ ಒಂದು ಗಾಡಿ ಆದರೂ ಅಪ್ಸೈಡ್ ಆಗೇ ಆಗುತ್ತೆ, ಆಕ್ಸಿಡೆಂಟ್ ಆಗೇ ಆಗುತ್ತೆ ಆ ಘಾಟ್ ಇಳಿಸ್ಬೇಕಾರೆ. ಅಷ್ಟು ಡೇಂಜರ್ ಘಾಟು. ಈಗ ಬ್ರಿಡ್ಜೆಲ್ಲ ಮಾಡ್ತಾಯಿದ್ದಾನೆ, ಬ್ರಿಡ್ಜ್ ಮಾಡ್ತಾಯಿದ್ದಾನೆ. ಅದಕ್ಕೆ ಲೆವೆಲ್ ಬರೋಂಗೆ ತೋರಿಸ್ತೀನಿ ಬರ್ರಿ. ಮಳೆ ಇಲ್ಲ ಅಂದರೆ, ಮಳೆಯಲ್ಲಿ ಕಾಣಲ್ಲ ಅದು. ನೋಡೋಣ ಅಲ್ಲಿಗೆ ಹೋದಾಗ ಹೆಂಗೆ ಮಳೆ ಇರುತ್ತೋ ಇಲ್ವೋ ಅಂತ ನೋಡ್ಕೊಂಡು ತೋರಿಸ್ತೀನಿ. ತೊಪ್ಪೂರು ಘಾಟ್ ಹತ್ತಿಸ್ತಾ ಇದ್ದೀವಿ ನೋಡಿ. ಮಳೆ ಕಮ್ಮಿ ಆಗಿಲ್ಲ, ಸಿಕ್ಕಾಪಟ್ಟೆ ಮಳೆ. ಇದೇ ಬ್ರಿಡ್ಜ್ ಐತೆ ನೋಡಿ, ಎಷ್ಟು ಹೈಟಿಗೆ ಮಾಡಿದ ನೋಡಿ. ಹೆಚ್ಚಿನ ಕಮ್ಮಿ 100 ಅಡಿ ನನ್ನ ಅನಿಸಿಕೆ. 100 ಅಡಿ ಹೈಟಿಗೆ ಮಾಡಿ
ಹಂಗೆ ಡೌನ್ ಮಾಡ್ತಿರೋದು. ಘಾಟ್ ಲೆವೆಲ್ ಬರಂಗೆ ಆ ಮೇಲಿಂದ ಕೆಳಗವರೆಗೂ ಲೆವೆಲ್ ಬರಂಗೆ ನೋಡಿ. ಯಾವ ಲೆಕ್ಕದಲ್ಲಿ ಮಾಡ್ತಾವನೆ ಬ್ರಿಡ್ಜ್ ಅನ್ನೋದೇ ಗೊತ್ತಾಗ್ತಿಲ್ಲ. ಸಿಕ್ಕಾಪಟ್ಟೆ ಹೈಟ್ನ ತೆಗೆದೋಗಿ ಲೆವೆಲ್ ಮಾಡಿ ಸಿಕ್ಕಾಪಟ್ಟೆ ಡೇಂಜರ್ ಘಾಟ್ ಇದು. ನಾನಂತೂ ಒಂದು 2003ರಿಂದ ನೋಡ್ತಾ ಇದ್ದೀನಿ ಘಾಟಲ್ಲಿ. ಯಾವ್ಯಾವ ಥರ ಟೆಕ್ನಿಕ್ ಯೂಸ್ ಮಾಡಿದ್ರು ಆಕ್ಸಿಡೆಂಟ್ ಆಗ್ತಾನೆ ಇರುತ್ತೆ. ಹಂಪ್ಸ್ಗಳು ಸಿಕ್ಕಾಪಟ್ಟೆ ಹಂಪ್ಸ್ ಹಾಕ್ಬಿಟ್ಬಿಟ್ರು, ಅವಾಗಲೂ ಆಕ್ಸಿಡೆಂಟ್ ಆಗುತ್ತೆ. ಇವಾಗ ಏನು ಮಾಡ್ತಾರೆ, ಅಲ್ಲಿ ಮುಂದೆ ಪೊಲೀಸ್ ಥರ ಹಾಕಿರ್ತಾರೆ ಘಾಟ್ ಎಂಟ್ರೆನ್ಸಲ್ಲಿ. ಎಲ್ಲ ಗಾಡಿ ನಿಲ್ಲಿಸಿ ವ್ಯಾಕಮೆಲ್ಲ ಚೆಕ್ ಮಾಡಿಸಿ ಹೇಳಿ ಕಳಿಸ್ತಾರೆ ನಿಧಾನಕ್ಕೆ ಹೋರಿ ಅಂತೇಳಿ. ಆದ್ರೂ ಆಕ್ಸಿಡೆಂಟ್ ಆಗ್ತಾನೆ ಇರ್ತವೆ. ಮಳೆಗೆ ರೋಡೇ ಕಾಣ್ತಿಲ್ಲ. ಹೊಸ ಗ್ಲಾಸ್ ಅಲ್ವಾ, ಒಂದ್ಸಲಿ ಶಾಂಪು ಹಾಕಿ ತೊಳೆಯೋವರೆಗೂ ರೋಡ್ ಕಾಣಲ್ಲ. ಅದು ಒಳಗಡೆಯಿಂದ ಆಚೆಯಿಂದ ಕ್ಲೀನ್ ಆಗಿರ್ತದೆ, ಒಳಗಡೆಯಿಂದ ಕ್ಲೀನ್ ಆಗಿಲ್ಲ. ನೋಡ್ರ ಮೈಕಲ್ಲಿ ಹೇಳ್ತಾ ಇರ್ತದೆ ಏಕ ಘಾಟ್ ಇಳಿಯುವಾಗ ನಿಧಾನಕ್ಕೆ ಹೋಗ್ರಿ ಗೋಸ್ಲೋ ಅಂತ ಹೇಳ್ತಾನೇ ಇರ್ತೈತೆ. ಇದು ಆ ಕಡೆ ಇರೋರಿಗೆ, ನಮಗಲ್ಲ, ನಾವು ಹಚ್ಚೋರು. ಮೊನ್ನೆ ನಾವು ಈ ಕಡೆಯಿಂದ ಬರ್ಬೇಕಾದ್ರೆ ನೋಡಿದೆ ಒಂದು ಟ್ರೈಲರ್ ಏನೋ ಬಿದ್ದಿತ್ತು ನೋಡ್ರಿ. ಘಾಟ್ ಹಚ್ಚೋಣ, ಆಮೇಲೆ ನೋಡ್ಕೊಳ್ಳೋಣ. ನಮ್ಮ ಗಾಡಿ ಬೆಂಗಳೂರಿಗೆ ಬಂದಮೇಲೆ ಓನರ್ ಮನೆ ಹತ್ರ ಪೂಜೆ ಮಾಡ್ತಿರೋ ವಿಡಿಯೋ ಇದು ನೋಡ್ತಾ ಇರ್ಬೋದು. ಅಲ್ಲಿ ಅವರೇ ಬಾಡಿ ಬಿಲ್ಡರ್ ಅವ್ರು ಪೂಜೆ ಮಾಡಿ ಕೊಡ್ತಾರೆ. ಈಗ ಇಲ್ಲಿ ಬಂದು ನಾವು ಪೂಜೆ ಮಾಡಿಸ್ತಾ ಇರೋದು. ನಮ್ಮ ಓನರ್ ಪೂಜೆ ಮಾಡ್ತಿದ್ದಾರೆ. ಪೂಜೆ ಮಾಡ್ಬೇಕಾದ್ರೆ ನಾನಂತೂ ಇರಲಿಲ್ಲ. ನಮ್ಮದು ಮನೆದು ಒಂದು ಫಂಕ್ಷನ್ ಇತ್ತು, ಅಂದರೆ ನನ್ನ ತಮ್ಮನ ಮಗಳದು ದೊಡ್ಡೊಳಗಿದ್ಲು ಹೊಸಕೆ ಫಂಕ್ಷನ್ ಇತ್ತು. ನಾನು ಅಲ್ಲಿ ಹೋಗಿದ್ದೆ. ಇವೆಲ್ಲ ವೀಡಿಯೋ ನಮ್ಮ ಓನರೇ ಮಾಡಿ ಕಳಿಸಿರೋ ವೀಡಿಯೋಗಳು ಇವೆಲ್ಲ. ಎಲ್ಲ ವೀಡಿಯೋ ಮಾಡಿ ಕಳಿಸಿದ್ರು. ಪೂಜೆ ಮಾಡ್ಬೇಕಾದ್ರೆ ಒಂದು ವೀಡಿಯೋ ಮಾಡ್ಕೊಳ್ಳೋಣ ಅಂತ ಹೇಳಿದ್ದೆ, ಎಲ್ಲ ಮಾಡಿದ್ದಾರೆ. ಆದರೆ ಅವ್ರ ಮೊಬೈಲ್ ಮಾತ್ರ ಸೀದಾ ಇಡ್ ಮಾಡಿದ್ದಾರೆ, ರೀಲ್ಸ್ ಥರ. ನಾನು ಅದನ್ನೇ ಅಪ್ಲೋಡ್ ಮಾಡಿದ್ದೀನಿ ನೋಡಿ. ನಮ್ಮ ಬೆಂಗಳೂರಿಗೆ ಬಂದು ಒಂದ್ಸಲಿ ಪೂಜೆ ಇಲ್ಲೆಲ್ಲ ಪೂಜೆ ಮಾಡ್ಕೊಂಡು ಇವತ್ತು ಅಂದರೆ ನಿನ್ನೆ ಪೂಜೆ ಮಾಡಿರೋದು. ಇವತ್ತು ಸೋಮವಾರ. ಇವೆಲ್ಲ ತಗೊಂಡು ಗಾಡಿ ಪಾಸಿಂಗ್ ಮಾಡಿಸಿ ಡಾಕ್ಯುಮೆಂಟ್ಸ್ ಬರೋವರೆಗೂ ವೆಯ್ಟ್ ಮಾಡಬೇಕು. ಆಲ್ ಇಂಡಿಯಾ ಪರ್ಮೆಂಟು ಪ್ಯಾನಿಕ್ ಬಟನ್ ರೂಲ್ಸ್ ಐತೆ. ಅದೇನೋ ಪ್ಯಾನಿಕ್ ಬಟನ್ ಹಾಕ್ಸ್ಬೇಕು, ಅದು ಇದು ಅಂತವ್ರೆ. ಅವೆಲ್ಲ ನೋಡಬೇಕು. ಒಟ್ಟಿನಲ್ಲಿ ಪ್ಯಾನಿಕ್ ಬಟನ್ ನಮ್ಮ ಅರ್ಜುನ ಗಾಡಿಗೆ ಹಾಕ್ಸಿದ್ವಿ, ಇದಕ್ಕೂ ಹಾಕ್ಸ್ಬೇಕು. ಆದರೆ ಇದರಲ್ಲೇ ಬಂದಿದೆ ಅಂತೆ, ಕಂಪ್ನಿಯಿಂದನೇ ಬಂದಿದೆ. ಆದರೆ ಅದನ್ನು ರೀಚಾರ್ಜ್ ಮಾಡಿಸ್ಬೇಕಂತೆ. ನೋಡಬೇಕು ಅದು ಹೆಂಗೆ ಏನು ಎತ್ತ ಅನ್ನೋದನ್ನ ಮುಂದೆ. ಅವೆಲ್ಲ ಸದ್ಯಕ್ಕೆ ಅಪ್ಡೇಟ್ ಕೊಡ್ತೀನಿ. ಇವಾಗ ಒಂದು ಪೂಜೆ ಮುಗಿಸೋಣ. ಎಲ್ಲರಿಗೂ ಶುಭೋದಯ ಸ್ನೇಹಿತರೆ. ನಮ್ಮ ಹೊಸ ಗಾಡಿಯಲ್ಲಿ ನಿನ್ನೆ ಎಲ್ಲ ತಂದು ನಿಲ್ಲಿಸಿ ಓನರ್ ಮನೆ ತ ನಿಲ್ಲಿಸಿದ್ವಿ. ಮನೆಯೇ ತಗೊಬಂದು, ಅಂದರೆ ನಿನ್ನೆ ನಿಲ್ಲಿಸಿದ್ವಿ ಮನೆ ತ ಭಾನುವಾರ. ನಿನ್ನೆ ನಮಗೆಲ್ಲ ಒಂದು ಸ್ವಲ್ಪ ಮನೆ ಕಡೆ ಫಂಕ್ಷನ್ ಇದ್ದಿದ್ದರಿಂದ ನಾನೆಲ್ಲ ಅಲ್ಲಿ ಬ್ಯುಸಿ ಇದ್ದೆ. ನಮ್ಮ ಓನರೇ ಪೂಜೆ ಎಲ್ಲ ಮಾಡಿ ನಿಲ್ಲಿಸಿದ್ರು ನೋಡಿ. ಪೂಜೆ ಎಲ್ಲ ಮಾಡಿ ನಿಲ್ಲಿಸಿದ್ರು ಗಾಡಿನ. ಇವತ್ತು ತಗೊಂಡು ಪಾಸಿಂಗ್ ಅಂತಿದ್ದೀನಿ, ಶೋರೂಮ್ಗೆ ಹೋಗ್ತಾ ಇದ್ದೀನಿ. ಶೋರೂಮಲ್ಲಿ ಹೋಗಿ ಜನರಲ್ ಚೆಕಪ್ ಮಾಡಿಸ್ಬೇಕು ಗಾಡಿನ. ಜನರಲ್ ಚೆಕಪ್ ಮಾಡಿಸಿ ಇವತ್ತು ಸೋಮವಾರ, ನಾಳೆ ಮಂಗಳವಾರ, ಬುಧವಾರ ಪಾಸಿಂಗ್ ಮಾಡ್ತಾರಂತೆ. ಬುಧವಾರ ಪಾಸಿಂಗ್ ಆದಮೇಲೆ ಬುಧವಾರದಿಂದ ಲೋಡಿಂಗ್ ಸ್ಟಾರ್ಟ್ ಮಾಡೋದು. ಪ್ರತಿ ಹೊಸ ಗಾಡಿ ತಂದಮೇಲೆ ಬಾಡಿ ಕೇಬಿನ್ ಕರ್ಸ್ಕೊಬಂದಮೇಲೆ ಶೋರೂಮ್ಗೆ ಹೋಗಲೇಬೇಕು ಜನರಲ್ ಚೆಕಪ್ ಮಾಡ್ಸೋಕ್ಕೆ. ಏನಕ್ಕಪ್ಪ ಅಂದರೆ ಶೋರೂಮಲ್ಲಿ ಈ ಕಲೆಕ್ಷನ್ಗಳೆಲ್ಲ ಕೊಟ್ಟಿರ್ತಾರೆ ಗೊತ್ತಾ, ಬಾಡಿ ಬಿಲ್ಡ್ರಲ್ಲಿ. ಅವೆಲ್ಲ ಕರೆಕ್ಟಾಗಿ ಕೊಟ್ಟವರ ಇಲ್ವೋ ಎಲ್ಲ ಚೆಕಪ್ ಆಗಬೇಕು. ಎಲ್ಲ ಲ್ಯಾಪ್ಟಾಪ್ ಹಾಕಿ ಎಲ್ಲ ಚೆಕ್ ಮಾಡ್ತಾರೆ. ಆಮೇಲೆ ಕ್ಯಾಬಿನ್ ಎಲ್ಲ ಕಟ್ಟಿರ್ತೀವಲ್ಲ, ಒಳಗಡೆ ವಯರ್ಗಳೆಲ್ಲ ಕರೆಕ್ಟಾಗಿ ಉಜ್ದೇ ಇರೋಂಗೆ, ಎಲ್ಲೂ ಸಮಸ್ಯೆ ಆಗ್ದಿರಂಗೆ ಎಲ್ಲರೂ ಹಾಕವ್ರ ಇಲ್ವ ಅಂತೇಳಿ ಎಲ್ಲ ಚೆಕಪ್ ಮಾಡಿಸ್ಬೇಕು. ಈಗ ಹೋಗಿ ಜನರಲ್ ಚೆಕಪ್ ಮಾಡಿಸ್ಕೊಂಡು ಎಷ್ಟೊತ್ತಾಗುತ್ತೆ ನೋಡೋಣ. ಅಲ್ಲಿಂದ ಆ ಕಡೆ ಎಲ್ಲಿ ನಿಲ್ಸೋದು ಏನು ಡಿಸೈಡ್ ಮಾಡ್ಕೊಂಡು, ಇನ್ನು ಬುಧವಾರನೇ, ನಾಳೆ ಮಂಗಳವಾರನೂ ಆಗೋಲ್ಲ, ಬುಧವಾರನೇ ನಮ್ಗೆ ಇದು ಯಾವುದಪ್ಪ, ಬುಧವಾರ ಪಾಸಿಂಗ್ ಮಾಡಿಸ್ಬಿಟ್ಟು ಬುಧವಾರದಿಂದ ಲೋಡಿಂಗ್ ಸ್ಟಾರ್ಟು. ನಮ್ಮ ಓನರು ಹಗ್ಗ ತಾರ್ಪಲ್ ತರಕ್ಕೆ ಹೋಗವ್ರೆ ಸಿಟಿಗೆ. ಅವ್ರು ಹೋಗಿ ತಗೊಂಬರ್ತಾರೆ. ತಗೊಬಂದ್ಮೇಲೆ ಎಲ್ಲ ಹಾಕೊಳ್ಳೋಣ. ಗ್ಲಾಸ್ ಹೊಸ ಗ್ಲಾಸ್ ಆಗಿರೋದಕ್ಕೆ ಸೂಪರಾಗಿ ಕಾಣ್ತೈತಲ್ವ. ಹಂಗೂ ಹಿಂಗೂ BS6 ಹೊಸ ಗಾಡಿ ಓಡ್ಸೋಕ್ಕೆ ಶುರು ಮಾಡ್ಕೊಂಡು ಈಗ 16 ವೀಲು ಇರಲಿ. ಮುಂದೆ ರಿವ್ಯೂ ಮಾಡ್ತೀನಿ ಒಂದು ದಿವಸ ಫ್ರೀ ಸಿಕ್ಕಿದಾಗ. ಇದು ಮಾದಾವರ ಬ್ರಿಡ್ಜು, ಸಿಗ್ನಲಲ್ಲಿ ಕ್ಯಾಮ್ರಾ ಇದಾಗ್ತಿರ್ತದೆ ಬೇಡ. ಆಮೇಲೆ ನಮ್ಮ ಗಾಡಿನ RTO ಆಫೀಸ್ಗೆಲ್ಲ ತೋರಿಸ್ಬಿಟ್ಟು ಹೋಗ್ತಾ ಇದ್ದೀವಿ. ನಮ್ಮ ಓನರ್ ಓಡಿಸ್ತಾ ಇದ್ದಾರೆ, ನಮ್ಮ ಓನರ್ ಕಾರ್ ಓಡಿಸ್ತಾ ಇದ್ದೀನಿ ನಾನು. RTO ಆಫೀಸ್ದಾಗ ಬಂದಿರು ನಮ್ಮ ಓನರ್ ಟಾರ್ಪಲೆಲ್ಲ ತಗೊಂಡು ಹಂಗೆ ಗಾಡಿಗೆ ಹಾಕ್ಕೊಂಡು ಸರಿ ಬಾರಪ್ಪ ರೋಡಿಗೆ ಅಂತೇಳಿ ಅವರೇ ಓಡಿಸ್ತಾ ಇದ್ದಾರೆ.
ನಾನು ಹಿಂದೆ ಕಾರ್ ಓಡಿಸ್ಕೊಂಬತ್ತಾ ಇದ್ದೀನಿ ನೋಡಿ. ಒಟ್ಟು ಆರ್ ಟಿ ಆಫೀಸ್ ಕೆಲಸ, ಆರ್ ಟಿ ಆಫೀಸ್ ಗಾಡಿ ತೋರಿಸಿದೆಲ್ಲ ಮುಗೀತು. ಇನ್ನು ಏನಿದ್ರು ಡಾಕ್ಯುಮೆಂಟ್ಸ್ ಒಂದು ಬರಬೇಕಷ್ಟೇ. ಬಂದ ಕೂಡಲೇ ಗಾಡಿ ಲೋಡಿಂಗ್ ಸ್ಟಾರ್ಟ್ ಮಾಡೋದು. ನೋಡಬೇಕು ಅದು ಯಾವಾಗ ಬರುತ್ತೆ ಏನು ಎತ್ತ ಅನ್ನೋದನ್ನು ಮುಂದೆ ಅಪ್ಡೇಟ್ ಕೊಡ್ತೀನಿ. ನಿಮ್ಮ ಕಾರಾಗ ವಿಡಿಯೋ ಮಾಡೋಕ್ಕಾಗಲ್ಲ, ಏನಿಲ್ಲ.